TV1 News sponsored by Araska, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Kurgat Movers, Royal World, Mysore. ಬಾಳೆ ತೋಟಕ್ಕೆ ಹುಳದಾಳಿಯ TV1 ವರದಿಗೆ ಕೃಷಿ ವಿಜ್ಞಾನಿಗಳ ಸ್ಪಂದನೆ. ಹುಳದಾಳಿಗೆ ತುತ್ತಾದ ಬಾಳೆ ತೋಟಗಳಿಗೆ ತೆರಳಿ ವಿಜ್ಞಾನಿಗಳ ತಂಡದಿಂದ ಪರಿಶೀಲನೆ. ಬಾಳೆ ಎಲೆ ಪರೀಕ್ಷೆಗಾಗಿ ತಿರುಚಿಯಲ್ಲಿರುವ ಸಂಶೋಧನಾ ಕೇಂದ್ರಕ್ಕೆ ರವಾನೆ. ಗ್ರಾಮೀಣ ಶಾಲೆಗಳ ಶಿಕ್ಷಕರನ್ನು ಕಚೇರಿ ಕೆಲಸಕ್ಕೆ ನೇಮಿಸಿಕೊಂಡ ಮಡಿಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ. ಮಡಿಕೇರಿ ತಾಲೂಕ್ ಪಂಚಾಯತ್ ಕೆಡಿಪಿ ಸಭೆಯಲ್ಲಿ ಅಧಿಕಾರಿ ವಿರುದ್ಧ ಸದಸ್ಯರ ಆಕ್ಷೇಪ. ಶಾಲೆಗಳಿಗೆ ಶಿಕ್ಷಕರನ್ನ ನಿಯುಕ್ತಿಗೊಳಿಸಿ, ತಪ್ಪಿದರೆ ಶಿಕ್ಷೆ ಎದುರಿಸಿ ಸಿಇಒ ಸೂಚನೆ. ಕುಶಾಲನಗರದ ಕೂಡುಮಂಗಳೂರು ಸುಂದರನಗರದಲ್ಲಿ ಮತ್ತೆ ತಲೆ ಎತ್ತಿದ ಸುರಪಾನದ ಅಂಗಡಿ. ಮದ್ಯದ ಅಂಗಡಿ ತೆರವುಗೊಳಿಸುವಂತೆ ರಸ್ತೆಗಿಳಿದು ಮಹಿಳೆಯರ ಪ್ರತಿಭಟನೆ. ಮನೆ ಅಂಗಳದಲ್ಲೇ ಮದ್ಯದ ಅಂಗಡಿ ಇರಬೇಕು ಅಂತ ಮಹಿಳೆಯರ ಪ್ರತಿಭಟನೆಗೆ ಟಾಂಗ್ ನೀಡಿದ ಸುಂದರನಗರ ಯುವಕರು. ಚರಿತ್ರೆ ವೀರರ ಚಿತ್ರ ಬಿಡಿಸುವ ಮೂಲಕ ಬದುಕು ಸವೆಸುವ ಸ್ಪೆಷಲ್ ಕಲಾವಿದ. ವೃತ್ತಿಯಲ್ಲಿ ಬಟ್ಟೆ ವ್ಯಾಪಾರಿಯಾದರೂ ಬಣ್ಣವಿಲ್ಲದ ರೇಖಾಚಿತ್ರ ಬಿಡಿಸಿ ಸ್ಟೈಲ್ ನೀಡುವ ಸಿದ್ದಾಪುರದ ಇಸ್ಮಾಯಿಲ್. ಅಪರೂಪದ ರೇಖಾಚಿತ್ರ ಕಲಾವಿದನಿಗೆ ದೊರೆಯಬೇಕಿದೆ ಮನ್ನಣೆ. ನಮಸ್ಕಾರ, TV1 ನ್ಯೂಸ್ಗೆ ಸ್ವಾಗತ. ನಾನ್ ಚರಿಷ್ಮಾ. ಕೊಡಗು ಜಿಲ್ಲೆಯಾದ್ಯಂತ ಬಾಳೆ ತೋಟಗಳಲ್ಲಿ ಕಾಣಿಸಿಕೊಂಡಿರುವ ಹುಳುವೊಂದು ಎಲೆಗಳನ್ನೇ ಸರ್ವನಾಶ ಮಾಡುತ್ತಿರುವ ಕುರಿತ TV1 ರಿಪೋರ್ಟ್ಗೆ ಕೃಷಿ ವಿಜ್ಞಾನಿಗಳು ಸ್ಪಂದಿಸಿದ್ದಾರೆ. ಹುಳಬಾಧೆಗೆ ತುತ್ತಾಗುತ್ತಿರುವ ಬಾಳೆ ತೋಟಗಳಿಗೆ ಭೇಟಿ ನೀಡಿದ ವಿಜ್ಞಾನಿಗಳ ತಂಡ ಹುಳುಗಳ ನಾಶಕ್ಕೆ ಚಿಂತನೆ ಹರಿಸಿದ್ದಾರೆ. ತಿರುಚಿಯಲ್ಲಿರುವ ಬಾಳೆ ಸಂಶೋಧನಾ ಕೇಂದ್ರಕ್ಕೂ ಹುಳು ಪೀಡಿತ ಬಾಳೆ ಎಲೆಗಳನ್ನು ಹೆಚ್ಚಿನ ಸಂಶೋಧನೆಗೆ ರವಾನಿಸಲಾಗಿದೆ. ಕೊಡಗು ಜಿಲ್ಲೆಯ ಬಾಳೆ ತೋಟಗಳಲ್ಲಿ ವಿಚಿತ್ರ ಲಾರ್ವಾ ಒಂದು ಬಾಳೆ ಎಲೆಗಳನ್ನ ನಾಶಗೊಳಿಸುತ್ತಿರುವ ಪ್ರಕರಣವನ್ನ ಭಾನುವಾರ TV1 ಸ್ಪೆಷಲ್ ರಿಪೋರ್ಟ್ ಬೆಳಕಿಗೆ ತಂದಿತ್ತು. ಜಿಲ್ಲೆಯಾದ್ಯಂತರಿನ ಬಾಳೆ ತೋಟಗಳ ಬಾಳೆ ಎಲೆಗಳಿಗೆ ತಗುಲಿಕೊಂಡಿರೋ ಲಾರ್ವಾ ಎಲೆಗಳನ್ನ ಸುರುಳಿಯಾಗಿ ಮಾಡುತ್ತಾ ಎಲೆಗಳ ನಾಶದೊಂದಿಗೆ ಫಸಲು ನಾಶಕ್ಕೂ ಕಾರಣವಾಗ್ತಾ ಇದೆ. TV1 ಸ್ಪೆಷಲ್ ರಿಪೋರ್ಟ್ ಗಮನಿಸಿದ ಗೋಣಿಕೊಪ್ಪಲುವಿನ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ವೀರೇಂದ್ರ ಕುಮಾರ್ ಗಾಳಿಬೀಡಿನಲ್ಲಿರುವ CR ಶಿವಕುಮಾರ್ ಅವರಿಗೆ ಸೇರಿದ ಬಾಳೆ ತೋಟಕ್ಕೆ ಭೇಟಿ ನೀಡಿ ಎಲೆಗೆ ತಗುಲಿಕೊಂಡಿರುವ ಹುಳವನ್ನ ಪರೀಕ್ಷಿಸಿದರು. ಕೂಲಂಕಷವಾಗಿ ಬಾಳೆ ಗಿಡ ಮತ್ತು ಎಲೆಗಳನ್ನ ಪರಿಶೀಲಿಸಿದ ತಜ್ಞರ ತಂಡಕ್ಕೆ ಸದ್ಯಕ್ಕಂತೂ ಬಾಳೆ ಎಲೆಗೆ ಬಾಧಿಸುತ್ತಿರುವ ಲಾರ್ವಾದ ಹತೋಟಿಯ ಮಾರ್ಗೋಪಾಯ ಕಂಡುಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಹುಳು ಪೀಡಿತ ಬಾಳೆ ಎಲೆಯನ್ನ ತಿರುಚಿಯಲ್ಲಿನ ಬಾಳೆ ಬೆಳೆ ಸಂಶೋಧನಾ ಕೇಂದ್ರಕ್ಕೆ ಕಳುಹಿಸಿ ಅಲ್ಲಿನ ಹೆಚ್ಚಿನ ಸಂಶೋಧನೆ ನಡೆಸಿ ಹುಳು ನಿಯಂತ್ರಣಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಅಂತ TV1ನೊಂದಿಗೆ ವಿಜ್ಞಾನಿ ವೀರೇಂದ್ರ ಕುಮಾರ್ ತಿಳಿಸಿದರು. ಬೆಂಗಳೂರು ಮತ್ತು ತಿರುಚಿ ಬನಾರ ರಿಸರ್ಚ್ ಸ್ಟೇಷನ್ ಅಂತ ಇದೆ ತಿರುಚಿಲಿ ಕೂಡ. ಸೊ ಅಲ್ಲಿನೇ ಹೆಚ್ಚಿನ ಈ ಒಂದು ಯಾವುದು ಕೀಟ ಇದೆ ಯಾವುದು ಅಂತ ಕಂಡುಹಿಡಲಿಕ್ಕೆ ನಾವು ಈ ಸ್ಯಾಂಪಲ್ಗಳಲ್ಲಿ ಕಳಿಸ್ಕೊಡ್ತೀವಿ. ಸೊ ಕಳಿಸ್ಕೊಟ್ಟು ಅವರು ಯಾವುದೋ ಒಂದು ಕೀಟ ಅಂತ ಕಂಡುಹಿಡಿದ ನಂತರ ಈ ಒಂದು ಏನು ಈ ಸಮಸ್ಯೆ ಬಂದಿದೆ ಇದಕ್ಕೆ ಒಂದು ಪರಿಹಾರನ ನಾವು ಈಗ ರೈತರುಗಳಿಗೆ ನಾವು ಸೂಚಿಸ್ತಕ್ಕಂಥ ಒಂದು ವ್ಯವಸ್ಥೆನ ನಾವು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ತೋಟಗಾರಿಕೆ ಇಲಾಖೆಯಿಂದ ನಾವು ಮಾಡ್ತೀವಿ. ಬಾಳೆ ಎಲೆಗಳಲ್ಲಿರುವ ಹುಳುಗಳು ಎಲೆ ನಾಶ ಮಾಡಿ 1 ತಿಂಗಳಲ್ಲಿಯೇ ಚಿಟ್ಟೆಯಾಗಿ ಹಾರ್ತಾ ಇದ್ದು ಬಹುಶಃ ಇದು ಪತಂಗವಾಗಿದೆ ಅನ್ನೋ ಸಂಶಯ ವಿಜ್ಞಾನಿಗಳ ತಂಡದಲ್ಲಿ ವ್ಯಕ್ತವಾಗಿದೆ. ರಾತ್ರಿ ಆಹಾರ ಅರಸುವ ಪತಂಗವಾಗಿರುವುದರಿಂದಾಗಿ ಹಗಲಿನಲ್ಲಿ ಬಾಳೆ ತೋಟಗಳಲ್ಲಿ ಈ ಪತಂಗದ ಹಾರಾಟ ಕಾಣ್ತಾ ಇಲ್ಲ. ಪತಂಗದ ಹತೋಟಿಗೆ ಸರಿಯಾದ ಚಿಕಿತ್ಸೆಗೆ ಶೀಘ್ರದಲ್ಲಿ ಕೃಷಿ ವಿಜ್ಞಾನಿಗಳು ಸಲಹೆ ನೀಡಲಿದ್ದಾರೆ ಅಂತ ಮಡಿಕೇರಿ ತೋಟಗಾರಿಕಾ ಇಲಾಖಾಧಿಕಾರಿ ಪ್ರಮೋದ್ ಹೇಳಿದರು. ಈ ಬಗ್ಗೆ ನಾವು ನಮ್ಮ ಪಕ್ಕದ ಸಂಸ್ಥೆಯಾದ KVK ವಿಜ್ಞಾನಿಗಳು ಮತ್ತು ಭಾರತೀಯ ಸಂಶೋಧನಾ ಕೇಂದ್ರ ವಿಜ್ಞಾನಿಗಳು ಇವರನ್ನೆಲ್ಲ ಸಂಪರ್ಕಿಸಿ ಇದರ ಏನು ಹತೋಟಿ ಯಾವ ಕೀಟ ಇದರ ಬಗ್ಗೆ ಪರಿಶೀಲನೆಗಾಗಿ ಇಂದು ನಾವು ಈ ಭೇಟಿಯನ್ನು ಮಾಡಿದ್ದೇವೆ. ಇದರ ಪ್ರಯುಕ್ತ ಈಗಾಗಲೇ ವಿಜ್ಞಾನಿಗಳು ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಅದರ ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಮುಂದೆ ಈಗ ಅವರು 2-3 ದಿವಸದಲ್ಲಿ ಇದನ್ನು ಪರಿಶೀಲಿಸಿ ಇದಕ್ಕೆ ಯಾವ ಔಷಧಿ ಹೊಡಿಬೇಕು ಯಾವ ಕೀಟ ಎಂಬ ಮಾಹಿತಿಯನ್ನು ನೀಡ್ತಾರೆ. ನಾವು ಮತ್ತೆ ಇದನ್ನು ಎಲ್ಲ ರೈತರಿಗೆ ಮತ್ತು ಪತ್ರಿಕೆ ಮುಖಾಂತರ ತಿಳಿಸಿ ಇದರ ಸಮಗ್ರ ಹತೋಟಿಗೆ ಇಲಾಖೆಯಿಂದ ಕ್ರಮವಹಿಸಲಾಗುವುದೆಂದು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಸಾವಯವ ಕೃಷಿಕ CR ಶಿವಕುಮಾರ್, ಅಡಿಕೆ ಪತ್ರಿಕೆಯ ಸಂಪಾದಕ
ಹಿರಿಯ ಕೃಷಿ ಸಲಹೆಗಾರ ನಾ ಕಾರಂತ್ ಸೇರಿದಂತೆ ಬೆಂಗಳೂರು ಮತ್ತು ಗೋಣಿಕೊಪ್ಪಲುವಿನ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳ ತಂಡ ಹುಳು ಪೀಡಿತ ಬಾಳೆ ತೋಟವನ್ನ ಪರಿಶೀಲಿಸಿತು. ಕಾಫಿ, ಅಡಿಕೆ, ಕರಿಮೆಣಸು ಬೆಳೆಗಳಿಗೆ ನಾನಾ ರೋಗ ತಗಲಿ ಬೆಳೆ ನಾಶದಿಂದ ಕಂಗಾಲಾಗಿದ್ದ ಬೆಳೆಗಾರ ಪರ್ಯಾಯ ಕೃಷಿಯಾಗಿ ಆರಂಭಿಸಿದ್ದ ಬಾಳೆ ಬೆಳೆಗೂ ಕೂಡ ಈಗ ಬಂದಿರೋ ಅಪಾಯದಿಂದಾಗಿ ಮುಂದಿನ ದಿನಗಳಲ್ಲಿ ಬಾಳೆ ಎಲೆಗಳೇ ದೊರಕದೆ ದುಪ್ಪಟ್ಟು ಹಣ ನೀಡಿ ಬಾಳೆ ಎಲೆ ಖರೀದಿಸಬೇಕಾದ ಅನಿವಾರ್ಯತೆ ಬಂದೊದಗುವ ಎಲ್ಲಾ ಸಾಧ್ಯತೆ ನಿಚ್ಚಳವಾಗಿದೆ. TV1 ಸ್ಪೆಷಲ್ ರಿಪೋರ್ಟ್, ವಿಡಿಯೋ ಜರ್ನಲಿಸ್ಟ್ ನಂದ ಗುಜರ್ ಜೊತೆ ಅನಿಲ್ HT. ಮಡಿಕೇರಿ ತಾಲೂಕಿನ ಗ್ರಾಮೀಣ ಭಾಗದ ಶಾಲೆಗಳ ಶಿಕ್ಷಕರನ್ನು ಬಿಇಒ ಕಚೇರಿ ಕೆಲಸಕ್ಕೆ ನೇಮಿಸಿಕೊಂಡಿರುವ ಕ್ರಮದ ವಿರುದ್ಧ ತಾಲೂಕ್ ಪಂಚಾಯಿತಿ ಕೆಡಿಪಿ ಸಭೆಯಲ್ಲಿ ಸದಸ್ಯರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ತಕ್ಷಣವೇ ಶಾಲೆಗಳ ಶಿಕ್ಷಕರನ್ನು ಕಚೇರಿ ಕೆಲಸದಿಂದ ಮುಕ್ತಿಗೊಳಿಸಿ ಶಾಲೆಗಳಿಗೆ ನೇಮಿಸಬೇಕು, ತಪ್ಪಿದಲ್ಲಿ ಶಿಕ್ಷೆಗೆ ಎದುರಿಸಿ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಯಕೋಡಿ ಶಿಕ್ಷಣಾಧಿಕಾರಿಗೆ ಸೂಚಿಸಿದರು. ಮಡಿಕೇರಿ ತಾಲೂಕು ಪಂಚಾಯಿತಿಯ ಪ್ರಗತಿ ಪರಿಶೀಲನಾ ಸಭೆ ಅಧ್ಯಕ್ಷೆ ಪ್ರತಿಜಾ ಅಚ್ಚಪ್ಪ ಅಧ್ಯಕ್ಷತೆಯಲ್ಲಿ ನಡೆಯಿತು. ವಿವಿಧ ಶಾಲೆಗಳ ಶಿಕ್ಷಕರನ್ನ ಮಡಿಕೇರಿಯ ಶಿಕ್ಷಣ ಇಲಾಖೆಯ ಕಚೇರಿಯಲ್ಲಿ ಸಂಯೋಜಕರಾಗಿ ನೇಮಿಸಿಕೊಂಡಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರುದ್ಧ ಸಭೆಯಲ್ಲಿ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಗಾಳಿಬೀಡು ಸರ್ಕಾರಿ ಶಾಲೆಯಲ್ಲಿದ್ದ ಶಿಕ್ಷಕರನ್ನ ಕಚೇರಿ ಕೆಲಸಕ್ಕೆ ನೇಮಿಸಿಕೊಳ್ಳಲಾಗಿದೆ. ಇದರಿಂದಾಗಿ ಶಾಲೆಯಲ್ಲಿ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ತಕ್ಷಣವೇ ಕಚೇರಿ ಕೆಲಸದಿಂದ ಶಿಕ್ಷಕರನ್ನ ಬಿಡುಗಡೆಗೊಳಿಸಿ ಶಾಲೆಗೆ ನೇಮಿಸುವಂತೆ ಸದಸ್ಯ ಸುಭಾಷ್ ಆಗ್ರಹಿಸಿದರು. ಎಮ್ಮೆಮಾಡು ಶಾಲೆಯ ಶಿಕ್ಷಕ ಕಳೆದ 2 ವರ್ಷಗಳಿಂದ ಕರ್ತವ್ಯಕ್ಕೆ ಗೈರು ಹಾಜರಾಗಿದ್ದಾರೆ. ಅವರ ವಿರುದ್ಧ ಶಿಕ್ಷಣ ಇಲಾಖೆ ಕೇವಲ ನೋಟಿಸ್ ಮಾತ್ರ ಜಾರಿ ಮಾಡ್ತಾ ಇದೆ ಅಂತ ನೆರವಂಡ ಉಮೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಕೊಡ್ಬೇಕಲ್ಲ, ಅದು ಯಾಕೆ ವರದಿ ಕೊಡೋದಿಲ್ಲ ಅವರು? ಈಗ ಹಳೆ DDP ಅವರು ನಾವು ನೋಡ್ಕೊಂಡ್ ಬಂದೀವಿ, ನೋಟಿಸ್ ಜಾರಿ ಮಾಡ್ಬಿಟ್ಟಿದ್ವಿ. ಯಾಕೆ ನೋಟಿಸ್ ಜಾರಿ ಮಾಡಿದ್ರು? ನೋಟಿಸ್ ಜಾರಿ ಮಾಡಿದೆ ಅಂತಂದ್ರೆ ಅಲ್ಲಿ ತಪ್ಪಾಗಿದೆ ಅಂತ ಹೇಳಿ ಏನ್ ಕ್ರಮ ಕೈಗೊಳ್ಳೋದಿಲ್ಲ ಸರ್. ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಎಮ್ಮೆಮಾಡು ಶಾಲೆಯಲ್ಲಿ 2 ವರ್ಷದಿಂದ ಒಬ್ಬ ಟೀಚರ್ ಗೈರಾಜರಾಗಿದ್ದಾರೆ. ಏನ್ ಕ್ರಮ ಕೈಗೊಂಡಿದ್ದಾರೆ ಸರ್? ಬಹುಶಃ ಅದು ಗೊತ್ತಿದೆ. ಮತ್ತೆ ಅವೈಜ್ಞಾನಿಕವಾಗಿ ನಿಯೋಜನೆ ಮಾಡುವಂಥದ್ದು. ಪೇರೂರು ಶಾಲೆಯಲ್ಲಿ ಕಡಿಮೆ ಸಂಖ್ಯೆ ಮಕ್ಕಳಿದ್ರು, ಅಲ್ಲಿ ಒಬ್ರು ಟೀಚರ್ ಇದ್ರು, ಅವ್ರನ್ನ ಟ್ರಾನ್ಸ್ಫರ್ ಅಲ್ಲಿ MA ಮಾಡಿ ತಂದ್ರು. MA ಮಾಡಲ್ಲಿ 461 ವಿದ್ಯಾರ್ಥಿಗಳಿದ್ದಾರೆ. ಮತ್ತೆ MA ಮಾಡಿಂದ ತೆಗೆದು ಪೇರೂರಿಗೆ ನಿಯೋಜನೆ ಮಾಡೋದು ಅರ್ಥ ಇದೆಯಾ ಸರ್? ಒಂದ್ಸಲ ಟ್ರಾನ್ಸ್ಫರ್ ಮಾಡೋದು. ಅಲ್ಲೇ ಇದ್ದ ಪೇರೂರು ಶಾಲೆಯಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ರು ಟೀಚರ್ನ ಟ್ರಾನ್ಸ್ಫರ್ ಅಲ್ಲಿ MA ಮಾಡಿ ತಂದ್ರು. ಈ ಸಂದರ್ಭ ಮಾತನಾಡಿದ ಸಿಇಒ ನಾಯಕೋಡಿ, ಕಚೇರಿ ಕೆಲಸಕ್ಕೆ ಶಿಕ್ಷಕರನ್ನ ನೇಮಿಸಿಕೊಂಡಿರುವುದು ಕಾನೂನು ಉಲ್ಲಂಘನೆಯಾಗಿದೆ. ತಕ್ಷಣವೇ ಶಿಕ್ಷಕರನ್ನ ಶಾಲೆಗಳಿಗೆ ನೇಮಿಸುವಂತೆ ಸೂಚನೆ ನೀಡಿದರು. ಎಮ್ಮೆಮಾಡು ಶಾಲೆಗೆ ಗೈರು ಹಾಜರಾದ ಶಿಕ್ಷಕರ ವಿರುದ್ಧ 3 ಬಾರಿ ಸಾರ್ವಜನಿಕ ನೋಟಿಸ್ ಜಾರಿ ಮಾಡಿ ತದನಂತರ ಸೇವೆಯಿಂದ ವಜಾಗೊಳಿಸಲು ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು. ಸರ್ಕಾರದ ವರ್ಗಾವಣೆ ನೀತಿಯಿಂದ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಕೆಲವು ಶಿಕ್ಷಕರು ಬಿಇಒ ಅವರ ಮಾತನ್ನೇ ಕೇಳುತ್ತಿಲ್ಲ ಅಂತ ಸದಸ್ಯರು ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪೆರಾಜೆ ಅಂಗನವಾಡಿ ಕೇಂದ್ರದ ಸಹಶಿಕ್ಷಕಿ ಜನಪ್ರತಿನಿಧಿಗಳೊಂದಿಗೆ ಉದ್ದಟತನದಿಂದ ವರ್ತಿಸುತ್ತಾರೆ, ತಮ್ಮ ಪಾಲಿನ ಕರ್ತವ್ಯವನ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ಸದಸ್ಯರು ಆರೋಪಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಇಒ, ಸರ್ಕಾರಿ ಕಚೇರಿಗಳಲ್ಲಿ ಜನಪ್ರತಿನಿಧಿಗಳಿಗೆ ಗೌರವ ನೀಡಬೇಕು, ಅಂಗನವಾಡಿ ಸಹಾಯಕಿಯರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗೆ ಸೂಚಿಸಿದರು. ಅವರಿಗೆ ತಿಳಿಸದೇನೆ ಹೋಗಿ ಅವರು ಯಾವಾಗ ಅಬ್ಸೆಂಟ್ ಇರ್ತಾರೋ ಅವಾಗ LWP ಮಾಡಿ. ನೀವು ಸ್ಟ್ರಿಂಜೆಂಟ್ ಆಗಿ ಆಕ್ಷನ್ ತಗೊಳ್ಳದೇ ಇದ್ರೆ ಇದು ಪದೇ ಪದೇ ಮೀಟಿಂಗ್ ಗಳಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಕೊನೆಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಲ್ಯಾಪ್ಸಸ್ ಅಂತ ಇದು ಕಾಣುತ್ತೆ ನೋಡಿ. ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದಡಿ ಕೋಟ್ಯಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಹೀಗಾಗಿ ಪ್ರೌಢಶಾಲೆಯ ಕಟ್ಟಡ ಕಾಮಗಾರಿಗಳೆಲ್ಲವೂ ಅರ್ಧದಲ್ಲೇ ನಿಂತಿದೆ. ಈ ಬಗ್ಗೆ ತಾಲೂಕ್ ಪಂಚಾಯಿತಿಯಿಂದ ಶಿಕ್ಷಣ ಇಲಾಖೆಗೆ ಪತ್ರ ಬರೆದು ಮಾಹಿತಿ ಪಡೆಯುವ ನಿರ್ಣಯವನ್ನ ಸಭೆಯಲ್ಲಿ ಕೈಗೊಳ್ಳಲಾಯಿತು. ಮೀನುಗಾರಿಕೆ ಇಲಾಖೆ ವತಿಯಿಂದ ಅರ್ಹ ಫಲಾನುಭವಿಗಳಿಗೆ ಮೀನಿನ ಆಹಾರ ಮತ್ತು ಬಲೆಯ ಕಿಟ್ ಅನ್ನ ಇದೇ ಸಂದರ್ಭ ವಿತರಿಸಲಾಯಿತು. ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಇಲಾಖೆಯ ಪ್ರಗತಿಯ ಬಗ್ಗೆ ಮಾಹಿತಿ ನೀಡಿದರು. TV1 ನ್ಯೂಸ್, ಮಡಿಕೇರಿ. ಕುಶಾಲನಗರ ಸಮೀಪದ ಕೂಡಮಂಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಂದರನಗರದಲ್ಲಿ ಮತ್ತೆ ಆರಂಭಗೊಂಡಿರುವ ಮದ್ಯದಂಗಡಿಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಮಹಿಳೆಯರು ಪ್ರತಿಭಟನೆ ನಡೆಸಿದರು. ಗ್ರಾಮದ ಯುವಕರ ಗುಂಪೊಂದು ಮದ್ಯದಂಗಡಿ ಬೇಕೇ ಬೇಕೆಂದು ಒತ್ತಾಯಿಸಿ ಪ್ರಕರಣಕ್ಕೆ ಟ್ವಿಸ್ಟ್ ನೀಡಿದರು. ಕೂಡಮಂಗಳೂರು ಗ್ರಾಮದಲ್ಲಿ ಕೂಲಿ ಕಾರ್ಮಿಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅಲ್ಲದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗ್ರಾಮದ ಆಸುಪಾಸಿನಲ್ಲಿದ್ದು ಈ ಕಾಲೇಜಿಗೆ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಸುಂದರನಗರದ ರಸ್ತೆಯಲ್ಲಿಯೇ ತೆರಳುತ್ತಾರೆ. ಆದರೆ ಪಾನಮತ್ತರು ಹೆಣ್ಣು ಮಕ್ಕಳನ್ನ ಚುಡಾಯಿಸೋದಲ್ಲದೆ ಅತ್ಯಾಚಾರಕ್ಕೆ ಮುಂದಾಗುವ ಅಪಾಯವೂ ಇರೋ ಕಾರಣ ಯಾವುದೇ ಕಾರಣಕ್ಕೂ ಸುಂದರನಗರ ವ್ಯಾಪ್ತಿಯಲ್ಲಿ ಮದ್ಯದಂಗಡಿ ತೆರೆಯಬಾರದು ಅಂತ ಮಹಿಳಾ ಸಂಘಟನೆಯ ಸದಸ್ಯರು ಜ್ಯೋತಿ ಮುಂದಾಳತ್ವದಲ್ಲಿ ಮದ್ಯದಂಗಡಿ ವಿರುದ್ಧ ಪ್ರತಿಭಟನೆ ನಡೆಸಿದರು. ಯಾಕೆ ಬೇಡ ಅಂತ ಹೇಳಿದ್ರೆ ಇಲ್ಲಿ ಹೆಣ್ಣು ಮಕ್ಕಳು ಓಡಾಡೋ ಜಾಗ ಇಲ್ಲಿ ಕಾಲೇಜಿನ ಹತ್ರನೇ ಇದೆ. 100 ಕಿಲೋಮೀಟರ್ 100 ಮೀಟರ್ ಇಲ್ಲ ಇಲ್ಲಿ ಕಾಲೇಜ್ ಇರೋದ್ರಿಂದ ಇಲ್ಲಿ ಸರಿಯಾದ ಅಂಗಡಿ ಬೇಡ. ಮತ್ತೆ ಒಂದು ಏನು ಅಂತ ಹೇಳಿದ್ರೆ ಇಲ್ಲಿ ಏರಿಯಾದಲ್ಲೆಲ್ಲ ಬಡವರೇ ಇರೋದು. ದೊಡ್ಡವರಂತೂ ಯಾರೇ ಲಕ್ಷಾಧೀಶ್ವರ ಯಾರೇ ಇಲ್ಲ, ಎಲ್ಲ ಬಡವರೇ ಇರೋದು. ಮತ್ತೆ ಮನೆಗಳಿರೋ ಜಾಗದಲ್ಲಿ ರೆಕ್ಸ್ ಶಾಪ್ ಬೇಡ ಅಂತೇಳಿ ನಾವು ಪ್ರತಿಭಟಿಸ್ತಾ ಇರೋದು. ಮತ್ತೆ ಒಂದು ಏನು ಅಂತ ಹೇಳಿದ್ರೆ ಬಸ್ ಸ್ಟಾಪ್
ಶಾಪು ಇಲ್ಲೇ ಇದೆ, ಇಂಡಸ್ಟ್ರಿ ಏರಿಯಾ ಬೇರೆ ಇದೆ. ಎಲ್ಲ ಬಂದು ಇಲ್ಲಿ ಕುಡಿದು ಇಲ್ಲೇ ಮಲಗಿದ್ರೆ ಜನ ಹೇಗೆ ಓಡಾಡೋದು, ಹೆಣ್ಣು ಮಕ್ಕಳು ಇಲ್ಲಿ ಹೇಗೆ ಓಡಾಡೋದು? ಅದಕ್ಕೋಸ್ಕರ ಸೊಸೈಟಿ ಇರೋದು ಆ ಮೂಲೆಯಲ್ಲಿ, ಸೊಸೈಟಿ ತಂದು ಇಲ್ಲಿ ಇಡ್ಲಿ ನೋಡೋಣ, ತಗೊಂಡಿಗೆ ತಂದು ಆ ಮೂಲೆಗೆ ಹಾಕ್ಲಿ ನೋಡೋಣ. ಅದಾಗೋದಿಲ್ಲ, ಇಲ್ಲಿ ನಡೀತಾ ಇರೋದೆಲ್ಲ ಅನ್ಯಾಯ, ಇದು ಬೇಡ ಅಂತೇಳಿ ಪ್ರತಿಭಟಿಸ್ತಾ ಇದ್ದೀವಿ ಅಷ್ಟೇ. ಮಹಿಳೆಯರು ಪ್ರತಿಭಟನೆ ತೀವ್ರಗೊಳಿಸುತ್ತಿರುವಂತೆಯೇ ಗ್ರಾಮದ ಯುವಕರ ಗುಂಪು ನಮಗೆ ಮದ್ಯದಂಗಡಿ ಬೇಕು, ಮದ್ಯಪಾನಕ್ಕೆ ಆಟೋ ಬಾಡಿಗೆಗೆ ಪಡೆದು ದುಪ್ಪಟ್ಟು ಹಣ ವೇಸ್ತಾ ಇದ್ದೇವೆ, ಇದು ತಪ್ಪಬೇಕು, ನಮ್ಮ ಮನೆ ಬಾಗ್ಲಲ್ಲಿ ಮದ್ಯದಂಗಡಿ ಇದ್ರೆ ಅದು ನಮಗೆ ಅನುಕೂಲ ಅಂತ ಒತ್ತಾಯಿಸಿದ್ರು. ಈ ಸಂದರ್ಭ ಅಬಕಾರಿ ಇಲಾಖೆಯ ಸೋಮವಾರಪೇಟೆ ವಿಭಾಗದ ಉಪ ಅಧೀಕ್ಷಕ ಎಚ್.ಜಿ. ಶ್ರೀನಿವಾಸ್ ಮತ್ತು ನಿರೀಕ್ಷಕ ಎಂ.ಜೆ. ರಘು ಮಾತನಾಡಿ, ಈ ಹಿಂದೆಯೇ ಗ್ರಾಮದಲ್ಲಿ ಅಬಕಾರಿ ಇಲಾಖೆಯಿಂದ ಸರ್ವೆ ನಡೆಸಿ ಸಾರ್ವಜನಿಕವಾಗಿ ಶಾಂತಿ ಭಂಗ ಆಗದಂತಹ ಸ್ಥಳದಲ್ಲಿ ಮದ್ಯದಂಗಡಿಗೆ ಲೈಸೆನ್ಸ್ ನೀಡಲಾಗಿದೆ. ಈ ಮೊದಲು ಮಹಿಳೆಯರು ಮದ್ಯದಂಗಡಿ ಆರಂಭಿಸದಂತೆ ಪ್ರತಿಭಟನೆ ಮಾಡಿದ್ರು. ಅದರ ವಿರುದ್ಧ ಪರವಾನಗಿ ಪಡೆದ ಮಾಲೀಕ ಮುರಳಿ ಇದೀಗ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಾರೆ. ಅಬಕಾರಿ ಇಲಾಖೆಯಿಂದ ಅಂಗಡಿ ತೆರೆಯೋಕೆ ಸೂಕ್ತ ರಕ್ಷಣೆ ಒದಗಿಸುವಂತೆ ನಿರ್ದೇಶನ ಇರೋದ್ರಿಂದ ಅನಗತ್ಯವಾಗಿ ತೊಂದರೆ ಕೊಡುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುತ್ತದೆ ಅಂತ ಎಚ್ಚರಿಸಿದ್ರು. ಇವಾಗ ಇವ್ರದ್ದು ಇಂಜೆಕ್ಷನ್ ಆರ್ಡರ್ಸ್ ಇದೆ, ನೀವು ಸಾರ್ವಜನಿಕರು ನಮಗೆ ಈ ತರ ತೊಂದರೆ ಮಾಡಬೇಡಿ, ಡೆಪ್ಟಿ ಕಮಿಷನರ್. ಈ ಸಂದರ್ಭ ಮಹಿಳೆಯರು ಹಾಗೂ ಅಬಕಾರಿ ಅಧಿಕಾರಿಗಳ ನಡುವೆ ವಾಗ್ವಾದವೇ ನಡೆಯಿತು. ಮಹಿಳೆಯರು ಮದ್ಯದಂಗಡಿ ಮಾಲೀಕ ತಂದಿರುವ ನ್ಯಾಯಾಲಯದ ತಡೆಯಾಜ್ಞೆ ಪ್ರಶ್ನಿಸಿ ದಾವೆ ಹೂಡಿ ಅಂಗಡಿ ತೆರವಿಗೆ ಹೋರಾಟ ರೂಪಿಸೋದಾಗಿ ಹೇಳಿದ್ರು. TV1 ನ್ಯೂಸ್, ಕುಶಾಲನಗರ ಬ್ಯೂರೋ. ಪ್ರತಿಯೊರ್ವರಲ್ಲಿಯೂ ಒಂದಲ್ಲ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಕೆಲವರಲ್ಲಿ ಕಲಾದೇವತೆಯ ಕೃಪೆ ಹೆಚ್ಚಾಗಿಯೇ ಇರುತ್ತೆ. ಇಂಥವರಲ್ಲಿ ಸಿದ್ದಾಪುರದ ಇಸ್ಮಾಯಿಲ್ ಕೂಡ ಒಬ್ರು. ಕೊಡಗಿನ ಹೆಮ್ಮೆಯ ರೇಖಾಚಿತ್ರ ಕಲಾವಿದರಾಗಿರೋ ಇಸ್ಮಾಯಿಲ್ ಕೈಬೆರಳಲ್ಲಿ ಮೂಡುವ ರೇಖಾಚಿತ್ರಗಳು ಒಂದಕ್ಕಿಂತ ಒಂದು ಸುಂದರವಾಗಿರುತ್ತೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಚಿತ್ರಕಲೆ ಅಂದ ತಕ್ಷಣ ಪ್ರತಿಯೊಬ್ಬರಲ್ಲೂ ಬಣ್ಣ ಬಣ್ಣದ ಕಲ್ಪನೆಗಳೇ ಮೂಡುತ್ತದೆ. ಆದರೆ ಸಿದ್ದಾಪುರ ಆದರ್ಶ್ ಟೆಕ್ಸ್ಟೈಲ್ಸ್ ಮಾಲೀಕ ಇಸ್ಮಾಯಿಲ್ ರಚಿಸುವ ಚಿತ್ರಗಳಲ್ಲಿ ಯಾವುದೇ ಬಣ್ಣಗಳು ಇರೋದಿಲ್ಲ. ಇವರು ರೇಖಾಚಿತ್ರಗಳನ್ನ ಮಾತ್ರ ಬಿಡಿಸುವ ಹವ್ಯಾಸಿ ಕಲಾವಿದ. ಹವ್ಯಾಸಕ್ಕಾಗಿ ರೇಖಾಚಿತ್ರ ಬಿಡಿಸಿದ್ರು ಈ ರೇಖಾಚಿತ್ರಗಳು ಯಾವುದೇ ಖ್ಯಾತ ಕಲಾವಿದರ ಚಿತ್ರಗಳಿಗೆ ಕಮ್ಮಿ ಇಲ್ಲದಂತೆ ಆಕರ್ಷಿಸುತ್ತಿವೆ. ಮಹಾತ್ಮ ಗಾಂಧಿ, ಭಗತ್ ಸಿಂಗ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಸಿ.ವಿ. ರಾಮನ್, ನೆಹರು, ಸರೋಜಿನಿ ನಾಯ್ಡು ಮುಂತಾದ ಮಹಾನ್ ವ್ಯಕ್ತಿಗಳ ರೇಖಾಚಿತ್ರ ರಚಿಸುವುದರಲ್ಲಿ ಇಸ್ಮಾಯಿಲ್ ಅವರಿಗೆ ಹೆಚ್ಚಿನ ಆಸಕ್ತಿ. ಬೇರೆಲ್ಲ ಚಿತ್ರ ಕಲಾವಿದರಂತೆ ಇಸ್ಮಾಯಿಲ್ ಪ್ರಕೃತಿ, ಪ್ರಾಣಿ, ಪಕ್ಷಿಗಳ ಚಿತ್ರಗಳನ್ನ ಬಿಡಿಸೋದಿಲ್ಲ. ಬದಲಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮರು ಮತ್ತು ಭಾರತದ ಮಹಾನಾಯಕರುಗಳ ರೇಖಾಚಿತ್ರ ರಚಿಸುವುದೇ ಇಸ್ಮಾಯಿಲ್ ಸ್ಪೆಷಾಲಿಟಿ. ವೃತ್ತಿಯಲ್ಲಿ ಬಟ್ಟೆ ವ್ಯಾಪಾರಿಯಾಗಿರುವ ಇಸ್ಮಾಯಿಲ್ ತಮ್ಮ ಬಿಡುವಿನ ವೇಳೆಯಲ್ಲಿ ಅಂಗಡಿಯಲ್ಲಿಯೇ ಸಿಗುವ ರದ್ದಿ ಕಾಗದದ ಮೇಲೆ ಪೆನ್ನಿನಿಂದ ಗೀಚುತ್ತಾ ಕಾಲ ಕಳೆಯುತ್ತಿದ್ರು. ಆದರೆ ಅವರು ಗೀಚಿದ ಗೆರೆಗಳು ಸುಂದರ ಚಿತ್ರವಾಗಿ ಮಾರ್ಪಡ್ತಿದ್ವು. ಇದರಿಂದ ತಮ್ಮಲ್ಲಿರುವ ಕಲೆಯ ಬಗ್ಗೆ ತಾವೇ ಅರಿತುಕೊಂಡಿರುವುದಾಗಿ ತಿಳಿಸುತ್ತಾರೆ. ನೆಹರು ಮತ್ತು ಗಾಂಧೀಜಿ ಸಂಭಾಷಣೆಯ ಒಂದು ಚಿತ್ರವೇ ಇವರು ಮೊದಲು ಪೆನ್ಸಿಲ್ ಮೂಲಕ ರಚಿಸಿದ ರೇಖಾಚಿತ್ರವಾಗಿದೆ. ಇವರು ರಚಿಸಿರುವ ಚಿತ್ರಗಳೆಲ್ಲವನ್ನೂ ಸಿದ್ದಾಪುರದ ಶಾಲೆಗಳಿಗೆ ಕೊಡುಗೆಯಾಗಿ ನೀಡಿದ್ದಾರೆ. 58 ವರ್ಷ ಪ್ರಾಯದ ಇಸ್ಮಾಯಿಲ್ ಮನೆಯಲ್ಲಿ ಸಮಯ ಸಿಕ್ಕಾಗಲೆಲ್ಲ ಸುಮ್ಮನೆ ಕೂರುವ ಬದಲು ರೇಖಾಚಿತ್ರ ಬಿಡಿಸುತ್ತಾರೆ. ಬಿಡುವಿನ ಸಮಯದಲ್ಲಿಯೂ ಇಸ್ಮಾಯಿಲ್ ಹಸ್ತದಿಂದ ಅಪೂರ್ವ ರೇಖಾಚಿತ್ರಗಳು ಮೂಡಿಬಂದಿದೆ. ಇಂಥ ಅಪರೂಪದ ರೇಖಾಚಿತ್ರ ಕಲಾವಿದನ ಪ್ರತಿಭೆಗೆ ಸೂಕ್ತ ಮಾನ್ಯತೆ ಸಿಗಬೇಕಾಗಿದೆ. TV1 ಸ್ಪೆಷಲ್ ರಿಪೋರ್ಟ್, ಎಸ್.ಎಂ. ಮುಬಾರಕ್, ಸಿದ್ದಾಪುರ. ಬಡವರ್ಗದ ಸಮಸ್ಯೆಗಳಿಗೆ ಸ್ಪಂದಿಸುವ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಉದ್ದೇಶದಲ್ಲಿ ವಿರಾಜಪೇಟೆಯಲ್ಲಿ ವಿಆರ್ ಫ್ರೆಂಡ್ಸ್ ಟ್ರಸ್ಟ್ ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಟ್ರಸ್ಟ್ನ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಇದೇ ಮೊದಲ ಬಾರಿಗೆ ರಕ್ತದಾನಿಗಳ ಹೆಸರು ನೋಂದಾವಣೆ ಮಾಡಿಕೊಳ್ಳುವಂತಹ ವಿನೂತನ ಕಾರ್ಯಕ್ರಮಕ್ಕೆ ಟ್ರಸ್ಟ್ ಮುಂದಾಗಿದೆ ಎಂದು ಟ್ರಸ್ಟ್ನ ಪದಾಧಿಕಾರಿಗಳು ಹೇಳಿದ್ದಾರೆ. ಬಡವರ್ಗದ ಸಮಸ್ಯೆಗಳಿಗೆ ಸ್ಪಂದಿಸುವ ಹಾಗೂ ರಕ್ತದಾನ ಮುಂತಾದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಉದ್ದೇಶವನ್ನಿಟ್ಟುಕೊಂಡು ವಿರಾಜಪೇಟೆಯಲ್ಲಿ ವಿಆರ್ ಫ್ರೆಂಡ್ಸ್ ಟ್ರಸ್ಟ್ ಅನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಅಂತ ಟ್ರಸ್ಟ್ನ ಪದಾಧಿಕಾರಿಗಳು ತಿಳಿಸಿದ್ದಾರೆ. ವಿಆರ್ ಫ್ರೆಂಡ್ಸ್ ಟ್ರಸ್ಟ್ನ ಕಾರ್ಯದರ್ಶಿ ಬಿಜೆ ಕೇಶವ್,
ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಬಡ ಮತ್ತು ಅನಾಥ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವುದು, ಸರ್ಕಾರದಿಂದ ದೊರೆಯುವ ಅನುದಾನವನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವುದು, ಅನಾರೋಗ್ಯ ಪೀಡಿತ ಬಡ ಜನರಿಗೆ ನೆರವು ನೀಡುವುದು, ನಾಡಿನ ಶಾಂತಿ ಸೌಹಾರ್ದತೆ ಕಾಪಾಡುವಲ್ಲಿ ಕೈಜೋಡಿಸುವುದು ಹಾಗೂ ಕೊಡಗು ಜಿಲ್ಲೆಗೆ ಸೀಮಿತವಾಗುವಂತೆ ರಕ್ತದಾನಿಗಳ ನೋಂದಣಿ ಮಾಡಿಕೊಂಡು ದಾಖಲೆಯ ರೂಪದಲ್ಲಿ ಸಂಗ್ರಹಿಸುವ ಮೂಲಕ ಜಿಲ್ಲೆಯ ಯಾವುದೇ ಸ್ಥಳದಿಂದ ರಕ್ತದ ಅವಶ್ಯಕತೆ ಇರುವವರು ಟ್ರಸ್ಟ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡುವಂತಹ ವ್ಯವಸ್ಥೆ ಕಲ್ಪಿಸಲು ಟ್ರಸ್ಟ್ ಮುಂದಾಗಿದ್ದು, ಇದೇ ಮೊದಲ ಬಾರಿಗೆ ರಕ್ತದಾನಿಗಳ ಹೆಸರು ನೋಂದಾಯಿಸುವಂತಹ ವಿನೂತನ ಕಾರ್ಯಕ್ರಮಕ್ಕೆ ಟ್ರಸ್ಟ್ ಮುಂದಾಗಿದೆ ಅಂತ ಬಿಜೆ ಕೇಶವ್ ಮಾಹಿತಿ ನೀಡಿದರು. ನಾವು ರಕ್ತ ಬೇಕಾದವರಿಗೆ ನಾವು ರಕ್ತ ಕೊಡುವವ್ರನ್ನ ಡೋನರ್ಸ್ ನಾವು ಕರ್ಕೊಂಡು ಬರೋದಿಲ್ಲ, ಕರ್ಕೊಂಡು ಹೋಗೋದಿಲ್ಲ. ಅವಶ್ಯಕತೆ ಇರೋರು ಡೋನರ್ಸ್ ಯಾರಿದ್ದಾರೆ ಅವರ ಪ್ಲೇಸಿಗೆ ಹೋಗಿ ಅವ್ರನ್ನ ಕರ್ಕೊಂಡು ರಕ್ತ ಅವ್ರಿಗೆ ಏನು ಅವಶ್ಯಕತೆ ಅಂತ ತಗೊಂಡು ಅವ್ರನ್ನ ಕರ್ಕೊಂಡೋಗಿ ಬಿಡೋದ್ರ ರಿಜಿಸ್ಟರ್ ಮೇಂಟೈನ್ ಮಾಡಬೇಕು. ಈ ಥರ ಇಂಥವ್ರು ಇದ್ದಾರೆ, ಅದಕ್ಕೆ ಜಸ್ಟ್ ಈಗ ಸದ್ಯಕ್ಕೆ ಕೊಡಗಿನ ಮಟ್ಟಿಗೆ ಮಾತ್ರ ಸಿಗುತ್ತೆ. ನಮಗೆ ಹೊರಗಡೆ ಹೋಗ್ಲಿಕ್ಕೆ ಹೋಗಲಿಕ್ಕೆ ಅದು ತುಂಬ ಅನುಕೂಲ ಇರ್ತದೆ. ಗುಡ್ಡಗಾಡು ಪ್ರದೇಶ ಸದ್ಯಕ್ಕೆ ನಾವು ವಿಳೆಗಡೆಯನ್ನು ಮಾತ್ರ ಮಾಡಿದ್ವಿ. ಅಲ್ಲ ವಿಳೆಗಡೆ ಪ್ರೆಸ್ ಕ್ಲಬ್ಬಲ್ಲಿ ನಾವು ಇದೇ ಥರ ವಿಷಯ ಪ್ರಸ್ತಾವಿಸಿದ್ದೇವೆ, ಆದರೆ ನಮಗೆ ಅಷ್ಟು ಫೋಕಸ್ ಇರಲಿಲ್ಲ. ಅದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ. ಅದಕ್ಕಾಗಿ ನಾವು ಮಡಿಕೇರಿ ಬಂದಿದ್ದೇವೆ. ಆದಷ್ಟು ನೀವು ಜನರಿಗೆ ತಲುಪಿಸಬೇಕು. ಗೋಷ್ಠಿಯಲ್ಲಿ ವಿಆರ್ ಫ್ರೆಂಡ್ಸ್ ಟ್ರಸ್ಟ್ನ ಅಧ್ಯಕ್ಷ ಕೆವಿ ಲಕ್ಷ್ಮೀಕಾಂತ್, ನಿರ್ದೇಶಕರಾದ ಸಿಕೆ ಚಂದ್ರಶೇಖರ್, ಚಂದ್ರಕಾಂತ್, ಸಚಿನ್ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಟಿವಿ1 ನ್ಯೂಸ್ನಲ್ಲಿಗೊಂದು ಶಾರ್ಟ್ ಬ್ರೇಕ್. ಪಟೇಲ್ ಸುಜುಕಿ, ಕುಶಾಲನಗರ ಇನ್ ಮಡಿಕೇರಿ. ಅಪ್ನಾ ವೇ ಆಫ್ ಲೈಫ್ ವಿತ್ ಅಪ್ನಾ ಸುಜುಕಿ. ನಮ್ಮಲ್ಲಿ ಸುಜುಕಿ ಆಕ್ಸೆಸ್ 125, ಸುಜುಕಿ ಸ್ವಿಶ್ 125, ಸುಜುಕಿ ಲೆಟ್ಸ್ ಸ್ಕೂಟರ್ಗಳು, ಸುಜುಕಿ ಹಯಾಟೆ, ಸುಜುಕಿ GS 150R, ಸುಜುಕಿ ಸ್ಲಿಂಗ್ ಶಾಟ್ ಪ್ಲಸ್ ಬೈಕ್ಗಳು ನಮ್ಮಲ್ಲಿ ದೊರೆಯುತ್ತದೆ. ಸುಜುಕಿ ವಿಶೇಷತೆಗಳು: ಪವರ್ಫುಲ್ ಇಂಜಿನ್, ಇಂಟರ್ನ್ಯಾಷನಲ್ ಕ್ವಾಲಿಟಿ, ಗ್ರೇಟ್ ಮೈಲೇಜ್, ಸ್ಪೇಷಿಯಸ್ ಅಂಡರ್ ಸೀಟ್ ಸ್ಟೋರೇಜ್, ಟೆಲಿಸ್ಕೋಪಿಕ್ ಫ್ರಂಟ್ ಫೋಕ್, ಸಸ್ಪೆನ್ಷನ್ ಫಾರ್ ಕಂಫರ್ಟಬಲ್ ರೈಡಿಂಗ್. ಸುಜುಕಿಯ ಎಲ್ಲಾ ವಾಹನಗಳಿಗೂ ಸಾಲ ಸೌಲಭ್ಯ, ಫ್ಯಾಮಿಲಿ ಕ್ರೆಡಿಟ್ ಫೈನಾನ್ಸ್, HDFC ಫೈನಾನ್ಸ್ ಮತ್ತು ಮುತ್ತೂಟ್ ಫೈನಾನ್ಸ್, ನುರಿತ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ಸೌಲಭ್ಯ. ಸುಜುಕಿ ವಾಹನವನ್ನ ಖರೀದಿಸಿ ನಿಮ್ಮ ಕನಸನ್ನ ನನಸಾಗಿಸಿ. ಪಟೇಲ್ ಸುಜುಕಿ ಶೋರೂಮ್, ಕುಶಾಲನಗರ್, ಬೈಚನಹಳ್ಳಿ, ನಿಯರ್ ಬ್ಲೂ ಮೂನ್ ಪೆಟ್ರೋಲ್ ಬಂಕ್, BM ರೋಡ್, ಕುಶಾಲನಗರ್. ಫೋನ್ 08276 271 009 98807 96100. ಮಡಿಕೇರಿ, ನಿಯರ್ ಶ್ರೀರಾಮ ಮಂದಿರ ಟೆಂಪಲ್, ಹಿಲ್ ರೋಡ್, ಮಡಿಕೇರಿ. ಫೋನ್ 9481485274. घर का ಆಲ್ರೌಂಡರ್ ಸುಜುಕಿ. ನಾಡಿನ ಜನತೆಗೆ ಹಬ್ಬದ ಶುಭಾಶಯಗಳು. ಶ್ರೀ ಟಾರ್ಪಲ್ಯಾಂಡ್ಸ್ ಮೈಸೂರ್. ನಮ್ಮಲ್ಲಿ ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಲೇಡೀಸ್ ಅಂಡ್ ಜೆಂಟ್ಸ್ ಬ್ಯಾಗ್ಸ್, ಮನಿ ಪರ್ಸ್, ಡಕ್ ಬ್ಯಾಗ್, ರೈನ್ ಕೋಟ್ಸ್, ಏರ್ ಪಿಲ್ಲೋಸ್, ಟಾರ್ಪಲ್ಯಾಂಡ್, ಕಾರ್ ಅಂಡ್ ಸ್ಕೂಟರ್ ಕವರ್ಸ್, ಜೋಕಿನ್, ಸ್ವೆಟರ್ಸ್, ಕಾಂಪ್ಲಿಮೆಂಟರಿ ಐಟಮ್ಸ್ ರಿಯಾಯಿತಿ ಹೋಲ್ಸೇಲ್ ದರದಲ್ಲಿ ದೊರೆಯುವುದು. ಎಲ್ಲಾ ತರದ ವೆರೈಟೀಸ್ಗಳಿಗಾಗಿ ಶ್ರೀ ಟಾರ್ಪಲ್ಯಾಂಡ್ಸ್ ಅಂಡ್ ಮೈಸೂರಿಗೆ ಬನ್ನಿ, ಕಡಿಮೆ ರೇಟಲ್ಲಿ ದೊರೆಯುತ್ತದೆ. ಹಿಂದೆ ಭೇಟಿ ಕೊಡಿ. ಶ್ರೀ ಟಾರ್ಪಲ್ಯಾಂಡ್ ಮೈಸೂರ್, ದೇವರಾಜ್ ಅರಸ್ ರಸ್ತೆ, ಮೈಸೂರ್. ಕಾಂಟ್ಯಾಕ್ಟ್ 0821242020. ಮೈಸೂರಿಗೆ ಬಂದಾಗ ಒಮ್ಮೆ ಭೇಟಿ ಕೊಡಿ. ಶ್ರೀ ಟಾರ್ಪಲ್ಯಾಂಡ್ಸ್ ಮೈಸೂರ್. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ, ಗೋಣಿಗೊಪ್ಪ. ಸ್ಪೆಷಲ್ ಮಾನ್ಸೂನ್ ಡಿಸ್ಕೌಂಟ್ ಆಫರ್. ರೂಮ್ ಹೀಟರ್, ವಾಟರ್ ಹೀಟರ್, ವಾಷಿಂಗ್ ಮಿಷಿನ್, ಮೈಕ್ರೋ ಓವೆನ್ ಅಂಡ್ ಕ್ಲಾತ್ ಡ್ರೈಯರ್. Old TV exchange ₹2,000 to 10,000. Fridge ₹2,000 to 4,000. Washing machine ₹2,000 to 4,000. Mixie ₹1,000 to ₹1,500. And attractive exchange only at Bharti Red House. On V-Guard water heater ₹1,000 discount. Sony CyberShot camera and all branded home appliances in one roof. Bharati Radio House. All electronics items and exclusive Sony branded showroom only at Bharati Radio House. Opposite Kaveri Hall, Racecourse Road, Madikeri. Number 1 electronic showroom in Coorg, Bharti Radio House, Madikeri, Gonikoppa. What happens if I press the accelerator instead of the brake? It comes with airbags, sir. And if I indicate right but go left? It's got door impact crossbars, sir. And if I park on a slope without the handbrake on? Sir, you do know how to drive, right?
I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Volkswagen Showroom opposite to IDBI Bank, College Road, Madikeri. Srinivas 9611586243. Srinivas 9611586231. Volkswagen, das Auto. ಎಕೋ ಕ್ರಿಸ್ಟಲ್ ಭಾರತದಲ್ಲಿಯೇ ಪ್ರಥಮ ಅಂತಾರಾಷ್ಟ್ರೀಯ ಗುಣಮಟ್ಟದ ವಾಟರ್ ಫಿಲ್ಟರ್ ವಿತ್ ಸ್ಟೈನ್ಲೆಸ್ ಸ್ಟೀಲ್ ವಾಟರ್ ಸ್ಟೋರೇಜ್ ಟ್ಯಾಂಕ್. ಎಕೋ ಕ್ರಿಸ್ಟಲ್ ಆರ್ಒ ಚಾಂಪಿಯನ್. ಇದು ನೀರಿನಲ್ಲಿರುವ ಬ್ಯಾಕ್ಟೀರಿಯಾ, ವೈರಸ್, ನೈಟ್ರೇಟ್ಗಳಂತಹ ರಾಸಾಯನಿಕಗಳನ್ನು ನಿವಾರಿಸಿ ಪರಿಶುದ್ಧ ಕುಡಿಯುವ ನೀರನ್ನು ನೀಡುತ್ತದೆ. ಇದರ ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕಿಗೆ ರೆಗ್ಯುಲರ್ ಕೆಮಿಕಲ್ ಬ್ಯಾಕ್ ವಾಶ್ನ ಅವಶ್ಯಕತೆ ಇಲ್ಲ. ನಮ್ಮ ಕುಟುಂಬದ ರಕ್ಷಕ ಆರ್ಒ ಚಾಂಪಿಯನ್. Eco Crystal Water Treatment, authorized dealer in Coorg. Gion Brothers Mobile and Home Appliances, near IDBI Bank, College Road, Madikeri. Call 9611112426, 98451861189. AM Traders, branch of PN Stores, Ponampet Road, Gonikoppal. ವಿಶ್ವವಿಖ್ಯಾತಿ ಹೆಸರು ಪಡೆದಿರುವ ವಿಶ್ವದರ್ಜೆಯ AGL ಟೈಲ್ಸ್ ಅಧಿಕೃತ ಮಾರಾಟಗಾರರು. ನಮ್ಮಲ್ಲಿ ಡಿಜಿಟಲ್ ವಾಲ್ ಟೈಲ್ಸ್, ಆಲ್ ಸೈಜಸ್ ಸೆರಾಮಿಕ್ ವಾಲ್ ಟೈಲ್ಸ್, ಮ್ಯಾಟ್ ಫಿನಿಶ್ ಟೈಲ್ಸ್, ಫ್ಲೋರ್ ಟೈಲ್ಸ್, ಕಿಚನ್ ಟೈಲ್ಸ್, ವೆಟ್ರಿಫೈಡ್ ಫ್ಲೋರ್ ಟೈಲ್ಸ್, ವೆಟ್ರಿಫೈಡ್ ಪಾಲಿಶ್ ಟೈಲ್ಸ್, ಡಬಲ್ ಚಾರ್ಜ್ಡ್ ವೆಟ್ರಿಫೈಡ್ ಟೈಲ್ಸ್, ಪೋರ್ಸೆಲೈನ್ ವೆಟ್ರಿಫೈಡ್ ಟೈಲ್ಸ್, ಸೆರಾಮಿಕ್ ಫ್ಲೋರ್ ಟೈಲ್ಸ್ ಹಾಗೂ ಸ್ಯಾನಿಟರಿ, ಸೆರಾ, ಕಮೋಡ್, ಟ್ಯಾಪ್ಸ್, ವಾಶ್ ಬೇಸಿನ್, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. AGL ಟೈಲ್ಸ್, authorized dealer in Coorg. AM Traders, branch of PN Stores, Ponampet Road, Gonikoppal. Call 9880625773. AGL Tiles World. Authorized dealer in Coorg, Araska, Racecourse Road, Madikeri. Sales 9886326717. Araska, Ponampet Road, Gonikoppal. Zest, up your life. BS ಬಜಾಜ್ ಬೈಲುಕೊಪ್ಪೆ ಇವರಿಂದ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಬ್ಬದ ಪ್ರಯುಕ್ತ ಮಹಾ ಎಕ್ಸ್ಚೇಂಜ್ ಮೇಳ. ಯಾವುದೇ ಕಂಪನಿಯ ದ್ವಿಚಕ್ರ ವಾಹನವನ್ನ ಉತ್ತಮ ಬೆಲೆಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸ್ಥಳದಲ್ಲಿ ಸಾಲ ಸೌಲಭ್ಯ. HDFC, ಮುತ್ತೂಟ್, L&T ಫೈನಾನ್ಸ್ ಸೌಲಭ್ಯವಿದೆ. ನುರಿತ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ನೀಡಲಾಗುವುದು. ಇನ್ಯಾಕ್ ತಡ, ಬನ್ನಿ ನೀವು ಕೂಡ ಬಜಾಜ್ ಕುಟುಂಬದ ಸದಸ್ಯರಾಗಿ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ. BS ಬಜಾಜ್ ಬೈಲುಕೊಪ್ಪೆ, ಪಿರಿಯಾಪಟ್ಟಣ ತಾಲೂಕು. ಕಾಂಟ್ಯಾಕ್ಟ್ 9741119746, 720-481-2347, 720-461-2347. BS ಬಜಾಜ್. ಕೊಡಗರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂದಗೋವೆ ಕಲ್ಲುಕೋರೆ ಗ್ರಾಮದ ನಿವಾಸಿಗಳು ಸಾಂಕ್ರಾಮಿಕ ರೋಗದ ಭೀತಿ ಎದುರಿಸುತ್ತಿದ್ದಾರೆ. ಚರಂಡಿ ನೀರಿನ ಅಸಮರ್ಪಕ ಹರಿವಿನಿಂದ ಸಾಂಕ್ರಾಮಿಕ ಕಾಯಿಲೆ ಹರಡುವ ಸಾಧ್ಯತೆ ಇದ್ದು, ಈ ಬಗ್ಗೆ ಗ್ರಾಮ ಪಂಚಾಯಿತಿ ಮತ್ತು ಜನಪ್ರತಿನಿಧಿಗಳು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ಸ್ಥಳೀಯ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕೊಡಗರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂದಗೋವೆ ಕಲ್ಲುಕೋರೆಯ ಗ್ರಾಮದ ನಿವಾಸಿಗಳಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಕಾಡ್ತಾ ಇದೆ. ಹಲವಾರು ವರ್ಷಗಳಿಂದ ಈ ವಿಭಾಗವು ಪಂಚಾಯಿತಿ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದೆ. ಇಲ್ಲಿನ ನಿವಾಸಿಗಳು ಹಲವಷ್ಟು ಬಾರಿ ಸಮಸ್ಯೆಗಳ ಬಗ್ಗೆ ಪಂಚಾಯಿತಿಗೆ ದೂರು ಸಲ್ಲಿಸಿದರೂ ಕೂಡ ಪಂಚಾಯಿತಿ ಆಡಳಿತ ಮಂಡಳಿ ಮಾತ್ರ ಪೂರಕವಾಗಿ ಸ್ಪಂದಿಸುವಲ್ಲಿ ನಿರ್ಲಕ್ಷ್ಯತೆ ತಳೆದಿದೆ ಅಂತ ನಿವಾಸಿಗಳು ದೂರಿಕೊಂಡರು. ಇಲ್ಲಿ ಹುಡುಗರು ತುಂಬ ಗಲೀಜಾಗಿ ಮತ್ತು ಅದಲ್ಲದೆ ನೀರು ಇಲ್ಲಿ ಫುಲ್ಲು ನಿಂತು ಮಳೆಗಾಲದಲ್ಲಿ
ಹೋಗ್ಲಿಕ್ಕೆ ಬರಲಿ ತಿಳಿಗಾಗಲಿಕ್ಕಾಗದ ಮನೆಗೆ ಮತ್ತು ಇದರಲ್ಲಿ ತುಂಬ ಕೀಟಕ್ರಿಮಿಗಳು ಸೇರಿ ತುಂಬ ಕಾಯಿಲೆ ಉಂಟಾಗುವಂಥ ಸಾಧ್ಯತೆ ಇದೆ. ಅದರಿಂದ ಇದನ್ನು ಕೂಡಲೇ ಸರ್ಕಾರದವರು ಮತ್ತು ಪಂಚಾಯತಿಯವರು ಸೇರಿ ಇದನ್ನು ಕ್ಲಿಯರ್ ಮಾಡಿಸಿಕೊಡಿಸಬೇಕಾಗಿ ನಾವು ಕೇಳಿಕೊಳ್ತೇವೆ. ಚರಂಡಿಯನ್ನು 2 ವರ್ಷದ ಹಿಂದೆ ತೆಗೆಯಲಾಗಿದೆ. ಈ ಚರಂಡಿಯಲ್ಲಿ ತುಂಬ ಮಳೆ ಬಂದಾಗ ನೀರು ಯಾವ ಕಡೆಗೂ ಹೋಗಲಿಕ್ಕೆ ಮೋರಿ ಆಗಲಿ ಯಾವ ದಾರಿ ಆಗಲಿ ಅರ್ಧದಲ್ಲಿ ತೆಗೆದು ನಿಲ್ಲಿಸಿದ್ದಾರೆ. ಮಳೆ ಬಂದರೆ ತುಂಬ ಮನೆ ಮೆಟ್ಲವರೆಗೂ ನೀರು ಬರ್ತಾ ಉಂಟು. ಅಧ್ಯಕ್ಷರಿಗೂ ಎಲ್ಲ ನಮ್ಮ ಈ ವಾರ್ಡ್ನಲ್ಲಿ 5 ಜನ ಮೆಂಬರ್ಗಳಿದ್ದಾರೆ. 5 ಜನ ಮೆಂಬರ್ಗಳಿಗೂ ವಾರ್ಡ್ ಸಭೆಯಲ್ಲಿ ತಿಳಿಸಿದ್ದೀವಿ. ಈ ವಾರ್ಡ್ ಸಭೆಯಲ್ಲಿ ತಿಳಿಸಿದ್ರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಇಲ್ಲಿ ಬಂದಾಗ ಎಲ್ಲರಿಗೂ ಕರೆದು ತೋರಿಸಿದ್ದೀವಿ. ನೀರು ಫುಲ್ ಮನೆ ಒಳಗೆ ಬಂದ್ರೂ ಸೊಳ್ಳೆ ಉತ್ಪತ್ತಿ ಆಗೋದು, ಸಂಜೆ ಆದರೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ತುಂಬ ಕಾಯಿಲೆಗಳು ಬರ್ತಾ ಉಂಟು. ಇಷ್ಟೆಲ್ಲ ಹೇಳಿದ್ರು ಅವರ ಗಮನಕ್ಕೆ ತೆಗೆದುಕೊಳ್ಳದೆ ಈ ಚರಂಡಿ ಹಾಗೆ ಇಟ್ಟಿದ್ದಾರೆ. ನಾವು ವಾಹಿನಿಯ ಮೂಲಕ ತಿಳಿಸ್ತೀವಿ ಅಂತ ಹೇಳಿದಾಗಲೂ ಅವ್ರು ಹೇಳಿದ್ರು ಈಗ ತಿಳಿಸಬೇಡಿ, ನಾವು ಇದನ್ನ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. ಅದಕ್ಕೆ 1.5 ವರ್ಷದಿಂದ ನಾವು ಕಾದು ಸಾಕಾಯಿತು. ಅಧಿಕಾರಿ ವರ್ಗ ಮತ್ತು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಈ ಭಾಗದ ನಿವಾಸಿಗಳು ರೋಗದ ಭೀತಿಯಿಂದ ನಲಗುವಂತಾಗಿದೆ. ಲಕ್ಷಾಂತರ ರೂಪಾಯಿ ವ್ಯಯಿಸಿ ರಸ್ತೆ ಬದಿಯಲ್ಲಿ ಚರಂಡಿ ನಿರ್ಮಿಸಲಾಗಿದೆ. ಆದರೂ ಪ್ರಯೋಜನಕ್ಕೆ ಬಾರದೆ ಲಕ್ಷಾಂತರ ರೂಪಾಯಿ ಹಣ ನೀರಿನಲ್ಲಿ ಹೋಮ ಮಾಡಲಾಗಿದೆ. ಮಳೆ ನೀರು ಮತ್ತು ಮನೆಗಳ ಕೊಳಚೆ ನೀರು ಹರಿಯಲು ಚರಂಡಿಯನ್ನು ನಿರ್ಮಿಸಲಾಗಿದೆ. ಆದರೆ ನಿರ್ಮಿಸಲಾದ ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯದೆ ಅಲ್ಲಲ್ಲಿ ಕಾಡು ಗಿಡಗುಂಟೆಗಳು ಬೆಳೆದು ನಿಂತು ಕೊಳಚೆ ನೀರು ಸರಾಗವಾಗಿ ಹರಿಯಲಾಗದೆ ಕೆಟ್ಟ ದುರ್ವಾಸನೆ ಬೀರ್ತಾ ಇದೆ. ಕೆಲವು ಮನೆಗಳಿಗೆ ಈ ಕೊಳಚೆ ನೀರು ಮನೆಯ ಒಳಗಡೆಗೂ ನುಗ್ಗುತ್ತಿರುವುದಲ್ಲದೆ ಮನೆಯಲ್ಲಿ ವಾಸಿಸಲು ಆಗದಂತಹ ಪರಿಸ್ಥಿತಿ ಎದುರಾಗಿದೆ. ಅಲ್ಲದೆ ಸೊಳ್ಳೆಗಳ ಕಾಟದಿಂದ ಮಕ್ಕಳು ದೊಡ್ಡವರು ಮಹಾಮಾರಿ ಹಾಗೂ ಸಾಂಕ್ರಾಮಿಕ ರೋಗಗಳ ಭೀತಿಯನ್ನು ಎದುರಿಸುವಂತಾಗಿದೆ ಅಂತ ಸ್ಥಳೀಯ ನಿವಾಸಿಗಳಾದ ಮೇರಿ ಜೇಮ್ಸ್ ಮತ್ತು ಯೂಸುಫ್ ಅವರು ಮಾಧ್ಯಮದೊಂದಿಗೆ ದೂರಿಕೊಂಡರು. ಕೂಡಲೇ ಪಂಚಾಯಿತಿ ಆಡಳಿತ ಮಂಡಳಿ ಮತ್ತು ಅಧಿಕಾರಿ ವರ್ಗದವರು ಕ್ರಮ ಕೈಗೊಳ್ಳುವಂತೆ ಮತ್ತು ಚರಂಡಿ ಕಾಮಗಾರಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ನಿರ್ವಹಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. TV1 ನ್ಯೂಸ್ ವಿನ್ಸೆಂಟ್ ಸುಂಟಿಗೊಪ್ಪ. ಕಳೆದ 2 ವರ್ಷಗಳ ಹಿಂದೆ ಗೋಣಿಗೊಪ್ಪದ ದೇವರಕಾಡು ಪೈಸಾರಿಯಲ್ಲಿ ನಡೆದ ಕೊಲೆ ಪ್ರಕರಣದ ಮತ್ತೋರ್ವ ಆರೋಪಿಯನ್ನು ಬಂಧಿಸುವಲ್ಲಿ ಗೋಣಿಗೊಪ್ಪ ಪೊಲೀಸ್ ಯಶಸ್ವಿಯಾಗಿದ್ದಾರೆ. ಕೆಂಚ ಆಲಿಯಾ ಸುಸ್ತಿ ಎಂಬಾತನೇ ಬಂಧಿತ ಆರೋಪಿಯಾಗಿದ್ದಾನೆ. ಹೆಂಡದ ವಿಚಾರದಲ್ಲಿ ಸ್ನೇಹಿತನನ್ನ ಹತ್ಯೆಗೈದು 2 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯನ್ನ ಗೋಣಿಗೊಪ್ಪ ವೃತ್ತ ನಿರೀಕ್ಷಕ ರಾಜು ಮತ್ತು ಸಿಬ್ಬಂದಿಗಳು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 2012ರ ಮೇ 31ರಂದು ದೇವರಕಾಡು ಪೈಸಾರಿಯಲ್ಲಿ 4 ಮಂದಿ ಸ್ನೇಹಿತರ ನಡುವೆ ಹೆಂಡದ ವಿಚಾರಕ್ಕಾಗಿ ಗಲಾಟೆ ನಡೆದಿತ್ತು. ಈ ಸಂದರ್ಭ ಕೆಂಚ, ಚಂದ್ರ, ಸುರೇಶ್ ಎಂಬುವರು ಜೊತೆಗಾರ ರಾಮು ಎಂಬಾತನನ್ನ ದೊಣ್ಣೆಯಿಂದ ಹೊಡೆದು ಕೊಲೆಗೈದು ಪರಾರಿಯಾಗಿದ್ರು. ಘಟನೆ ನಡೆದು 2 ತಿಂಗಳ ಬಳಿಕ ಚಂದ್ರ ಮತ್ತು ಸುರೇಶ್ ಅನ್ನೋರನ್ನ ಬಂಧಿಸಲಾಗಿತ್ತು. ಆದರೆ ಕೆಂಚ ಎಂಬಾತ ಬಿಟ್ಟಂಗಾರದ ತೋಟವೊಂದರಲ್ಲಿ ಹೆಸರು ಬದಲಾಯಿಸಿಕೊಂಡು ಕಾರ್ಮಿಕನಾಗಿ ಕೆಲಸ ಮಾಡಿಕೊಂಡಿದ್ದ. ಇದನ್ನ ಪತ್ತೆ ಹಚ್ಚಿದ ಪೊಲೀಸರು ಕೊಲೆ ಆರೋಪಿ ಕೆಂಚ ಆಲಿಯಾಸ್ ಸುಸ್ತಿ ಎಂಬುವನನ್ನ ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಿದ್ದಾರೆ. TV1 ನ್ಯೂಸ್ ಗೋಣಿಗೊಪ್ಪ ಬ್ಯೂರೋ. ಕರ್ನಾಟಕ ರಾಜ್ಯವನ್ನು ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ರೂಪಿಸಲು ಕನ್ನಡ ಸೇನೆ ವಿಶೇಷ ಹೋರಾಟವನ್ನು ರೂಪಿಸುವ ಮೂಲಕ ರಾಜ್ಯದ ಜನರ ಗಮನ ಸೆಳೆಯಲಿದೆ ಎಂದು ಕನ್ನಡ ಸೇನೆ ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು ಕಡ್ಡಾಯ ಶಿಕ್ಷಣ ಕಾಯ್ದೆ ಕಾರ್ಯಕರ್ತರ ವೇದಿಕೆಯ ರಾಜ್ಯಾಧ್ಯಕ್ಷ ಕನ್ನಡ ಸಿರಿ ಆನಂದ್ ಕುಮಾರ್ ತಿಳಿಸಿದ್ದಾರೆ. ಕುಶಾಲನಗರದಲ್ಲಿ ಸೇನೆಯ ಕಾರ್ಯಕರ್ತರ ಸ್ವಾಗತವನ್ನ ಸ್ವೀಕರಿಸಿ ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಕಡ್ಡಾಯ ಶಿಕ್ಷಣ ಕಾಯ್ದೆ ಕಾರ್ಯಕರ್ತರ ವೇದಿಕೆ ರಾಜ್ಯಾಧ್ಯಕ್ಷ ಕನ್ನಡ ಸಿರಿ ಆನಂದ್ ಕುಮಾರ್, ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರವಿಲ್ಲದೆ ಆಡಳಿತ ನಡೆಯುತ್ತಿಲ್ಲ. ಕಚೇರಿಗಳನ್ನು ಭ್ರಷ್ಟರಹಿತವಾಗಿ ಇಡಲು ರಾಜಕಾರಣಿಗಳು ಹಾಗೂ ಜನಪ್ರತಿನಿಧಿಗಳು ಮುಂದಾಗ್ತಿಲ್ಲ. ಈ ದೇಶವನ್ನ ಅಭಿವೃದ್ಧಿಯಿಂದ ಹಿಂದಕ್ಕೆ ಸರಿಸುತ್ತಿರುವ ಮತ್ತು ಜನರ ಮಾನಸಿಕ ನೆಮ್ಮದಿಯನ್ನ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನ ಬುಡಮೇಲುಗೊಳಿಸುತ್ತಿರುವ ಭ್ರಷ್ಟಾಚಾರವನ್ನ ಕಿತ್ತೆಸೆಯಲು ಕನ್ನಡ ಸೇನೆ ವಿಶೇಷವಾಗಿ ಆಂದೋಲನ ರೂಪಿಸುತ್ತಿದೆ ಎಂದು ಹೇಳಿದರು. ಆರ್ಟಿ ಕಾರ್ಯಕರ್ತರಿಗೆ ಸರ್ಕಾರ ಯಾವುದೇ ರೀತಿಯಾದ ಭದ್ರತೆಯನ್ನು ಕಲ್ಪಿಸದೇ ಇರುವಾಗ ನಾವು ಇವತ್ತು ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ಮಾಹಿತಿ ಹಕ್ಕು ಹಾಗೂ ಕಡ್ಡಾಯ ಶಿಕ್ಷಣ ಕಾಯ್ದೆ ಕಾರ್ಯಕರ್ತರ ವೇದಿಕೆಯನ್ನು ಹುಟ್ಟಾಕಿ ಎಲ್ಲ ಆರ್ಟಿ ಕಾರ್ಯಕರ್ತರು ಈಗ ಆಲ್ರೆಡಿ 50ರಿಂದ 100 ಜನ ಇವತ್ತು ಒಂದೊಂದು ಜಿಲ್ಲೆಯಲ್ಲೂ ಕೂಡ ಸದಸ್ಯತ್ವವನ್ನು ಪಡ್ಕೊಂಡು ಇವತ್ತು ಅಚ್ಚುಕಟ್ಟಾಗಿ ಕೆಲಸವನ್ನು ನಿಭಾಯಿಸಿ ಇವತ್ತು ಏನು ಭ್ರಷ್ಟ ಅಧಿಕಾರಿಗಳು ಭ್ರಷ್ಟ ರಾಜಕಾರಣಿಗಳಿದ್ದಾರೆ ಅವರ ವಿರುದ್ಧ ಹೋರಾಟ ಮಾಡಿಕೊಂಡು ನಿರಂತರವಾಗಿ ಬರ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಯಾವುದೇ ಆರ್ಟಿ ಕಾರ್ಯಕರ್ತರು ಹಲ್ಲೆಗೀಡಾದಾಗ ಅಥವಾ ಅವ್ರಿಗೆ ಏನಾದ್ರು ಬಲಿಪಶುಗಳಾದಾಗ ಈ ಒಂದು ಆರ್ಟಿ ಕಾರ್ಯಕರ್ತರ ವೇದಿಕೆ ಏನು ಅವರ ಒಂದು ಅಸ್ತಿತ್ವಕ್ಕೆ ತರೋದಕ್ಕೆ ಅಥವಾ ಅವ್ರನ್ನ ಕಾಪಾಡೋದಕ್ಕೆ ಎಲ್ಲ ಥರದಲ್ಲೂ ನಾವು ಸತಸಿದ್ಧವಾಗಿರ್ತೀವಿ ಅಂತ ಹೇಳೋದಕ್ಕೆ ತಮ್ಮಗಳ ಮೂಲಕ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಸಂದರ್ಭ ಸೇನೆಯ ರಾಜ್ಯ ಸಂಚಾಲಕ ಮೋಹನ್ ರಾಜು, ಕೊಡಗು ಜಿಲ್ಲಾ ಕನ್ನಡ ಸೇನೆಯ ಅಧ್ಯಕ್ಷ ಮೋಹನ್, ಕಡ್ಡಾಯ ಶಿಕ್ಷಣ ಕಾಯ್ದೆ ಕಾರ್ಯಕರ್ತರ ವೇದಿಕೆಯ ಅಧ್ಯಕ್ಷ ನಾರಾಯಣ್ ಮೊದಲಾದವರಿದ್ದರು. ರಾಜ್ಯಾಧ್ಯಕ್ಷರನ್ನ ಕಾರ್ಯಕರ್ತರು ವಾದ್ಯಗೋಷ್ಠಿ ಜಾಗಟೆಗಳೊಂದಿಗೆ ಬರಮಾಡಿಕೊಂಡರು.
ಟಿವಿ1 ನ್ಯೂಸ್ ಕುಶಾಲನಗರ್ ಬ್ಯೂರೋ. ಟಿವಿ1 ನ್ಯೂಸ್ನಲ್ಲಿ ಮತ್ತೊಂದು ಶಾರ್ಟ್ ಬ್ರೇಕ್. Authorized dealer in gold, Araska, Racecourse Road, Madikeri. Sales 9886326717. Araska, Ponnampet Road, Gonikoppa. Zest, up your life. Vandam Enterprises. ಕೊಡಗಿನ ಮಹಾಜನತೆಗೆ ಹಬ್ಬದ ಶುಭಾಶಯಗಳು. ವಿಶೇಷ ರಿಯಾಯಿತಿಗಳೊಂದಿಗೆ ಆಕರ್ಷಕ ಬಹುಮಾನ ವ್ಯಾಂಡಮ್ ಎಂಟರ್ಪ್ರೈಸಸ್ನಲ್ಲಿ ಮಾತ್ರ. ವ್ಯಾಂಡಮ್ನೊಂದಿಗೆ ಖರೀದಿ ಅಂದ್ರೆ ಮನೆಗೆ ಮಹಾಲಕ್ಷ್ಮಿ ಬಂದಂತೆ. ಎಲ್ಸಿಡಿ ಖರೀದಿಸಿ 2000ದಿಂದ 10,000ವರೆಗೆ ಕ್ಯಾಶ್ ಡಿಸ್ಕೌಂಟ್. ವಾಷಿಂಗ್ ಮಿಷಿನ್ ಖರೀದಿಸಿ 1,000ದಿಂದ 4,000ವರೆಗೆ ರಿಯಾಯಿತಿ ಪಡೆಯಿರಿ. ಎಕ್ಸ್ಚೇಂಜ್ನೊಂದಿಗೆ ರೆಫ್ರಿಜರೇಟರ್ ಖರೀದಿಸಿ 2,000ದಿಂದ 4,000ವರೆಗೆ ರಿಯಾಯಿತಿ ಪಡೆಯಿರಿ. ಮಿಕ್ಸಿ 1,000ದಿಂದ 2,000ವರೆಗೆ ರಿಯಾಯಿತಿ. ಎಕ್ಸ್ಚೇಂಜ್ನೊಂದಿಗೆ ಕಾಟ್ ಬೆಡ್ ಖರೀದಿಸಿ 7,900 ಮಾತ್ರ. 5,900ಕ್ಕೆ ಅಲ್ಮಿರಾ ಖರೀದಿಸಿ ಉಚಿತ ಕುಕ್ಕರ್ ಪಡೆಯಿರಿ. ಸ್ಯಾಮ್ಸಂಗ್ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಖರೀದಿಸಿ ವಿಶೇಷವಾಗಿ ರೂಮ್ ಹೀಟರ್ ಪಡೆಯಿರಿ. ವಿಡಿಯೋಕಾನ್ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಖರೀದಿಸಿ ಉಚಿತ ಉಡುಗೊರೆ ಪಡೆಯಿರಿ. ಈ ಎಲ್ಲಾ ಕೊಡುಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ನಲ್ಲಿ ಮಾತ್ರ. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಫೋನ್ 08272225571. Mobile 9448125571. Deep Kala, exclusive designer studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆಗಳು. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre Road, near Gandhi Square, RRR Hotel, Mysore. Contact 0821 4247 ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋರ್ಸ್ ಅಂಡ್ ಗ್ಲಾಸ್. ನಮ್ಮಲ್ಲಿ ನುರಿತ ಕೆಲಸಗಾರರಿಂದ ಫಾಲ್ ಸೀಲಿಂಗ್, ಅಲ್ಯೂಮಿನಿಯಂ ಪಾರ್ಟಿಷನ್, ಅಲ್ಯೂಮಿನಿಯಂ ವಿಂಡೋಸ್, ಎಸಿಪಿ ಗ್ಲಾಸಿಂಗ್ ವರ್ಕ್ಸ್, ಕಿಚನ್ ಕ್ಯಾಬಿನೆಟ್ಸ್ ಗಳನ್ನ ಅತ್ಯಂತ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುವುದು. ಹಾಗೂ ಫೈಬರ್ ಶೀಟ್ಸ್, ಮೋಲ್ಡಿಂಗ್ ಡೋರ್ಸ್, ಬಾತ್ರೂಮ್ ಫೈಬರ್ ಡೋರ್ಸ್, ಡಿಸೈನ್ ಮೋಲ್ಡಿಂಗ್ ಡೋರ್ಸ್, ಟೀಕ್ವುಡ್ ಡೋರ್ಸ್ಗಳು ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಲಭ್ಯ. ಭಾರತ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್, ಡೋರ್ಸ್ ಅಂಡ್ ಗ್ಲಾಸ್, ಆಪೋಸಿಟ್ ಹಿಂದೂಸ್ತಾನಿ ಸ್ಕೂಲ್, ಕನಕದಾಸ ರೋಡ್, ಮಡಿಕೇರಿ. ಮೊಬೈಲ್ ನಂಬರ್ 8801237678 9342178780. ನಿಷ್ಕಳಂಕವಾದ ಪರಿಶುದ್ಧತೆ, ನಂಬಿಕೆಯ ಪ್ರೀತಿ, ಕನಸಿಗೆ ಹೊಂದುವ ಸೃಷ್ಟಿಗಳು, ಹಸ್ತಕೌಶಲ್ಯದ ರೂಪಕಲ್ಪನೆಗಳು, ಸುದೀರ್ಘವಾದ ಅನುಬಂಧ ಎಂದೆಂದಿಗೂ. Top Go Zamzam, BM Road, Kushalnagar, Karnataka. ಕುಶಾಲನಗರದ ಕಾವೇರಿ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತದೆ ಆಕ್ಟಿವಾ, ಆಕ್ಟಿವಾ ಐ, ಟಿಯೋ, ಏವಿಯೇಟರ್ ಸ್ಕೂಟರ್ಗಳು ಮತ್ತು ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, ಸಿಬಿಆರ್ ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ.
ಹೋಂಡಾದ ಎಲ್ಲಾ ವಾಹನಗಳಿಗೂ ಮುತ್ತೂಟ್ ಹಾಗೂ HDFC ಬ್ಯಾಂಕ್ನ ಸಾಲದ ಸೌಲಭ್ಯವಿದೆ. ಸ್ಪೇರ್ಸ್, ಸೇಲ್ಸ್, ಸರ್ವಿಸ್, ಸೇಫ್ಟಿ ನಮ್ಮ ವೈಶಿಷ್ಟ್ಯ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಕಾವೇರಿ ಹೋಂಡಾ. ಕೂಡಲೇ ಸಂಪರ್ಕಿಸಿ ಕಾವೇರಿ ಹೋಂಡಾ, ಸೂರ್ಯ ಕಾಂಪ್ಲೆಕ್ಸ್, BM ರೋಡ್, ಕುಶಾಲನಗರ್. ಫೋನ್ ನಂಬರ್ 08276273555. ಮೊಬೈಲ್ ನಂಬರ್ 9482273555. 9482273666. ಕನಸುಗಳನ್ನ ನನಸಾಗಿಸೋಣ. ಕಾವೇರಿ ಹೋಂಡಾ. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಪಿರಿಯಾಪಟ್ಟಣದ ಕಣಗಾಲು ಗ್ರಾಮದ ದಿಡ್ಡಿಯಮ್ಮ ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಡೆಯಿತು. ಮಕ್ಕಳಲ್ಲಿನ ಪ್ರತಿಭೆಯನ್ನು ಶಿಕ್ಷಕರು ಗುರುತಿಸಿ ಪ್ರೋತ್ಸಾಹಿಸುವಂತೆ ದಿಡ್ಡಿಯಮ್ಮ ವಿದ್ಯುತ್ ಸಂಸ್ಥೆಯ ಸಂಸ್ಥಾಪಕ ಲಕ್ಷ್ಮೇಗೌಡ ಸಲಹೆ ನೀಡಿದರು. ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಲು ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆಯಾಗಿದೆ ಅಂತ ದಿಡ್ಡಿಯಮ್ಮ ವಿದ್ಯುತ್ ಸಂಸ್ಥೆಯ ಸಂಸ್ಥಾಪಕ ಲಕ್ಷ್ಮೇಗೌಡ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲು ಗ್ರಾಮದ ದಿಡ್ಡಿಯಮ್ಮ ಸರ್ಕಾರಿ ಅನುದಾನಿತ ಶಾಲೆಯಲ್ಲಿ ಏರ್ಪಡಿಸಿದ ಕ್ಲಸ್ಟರ್ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಆಯೋಜಕರಾಗಿ ಲಕ್ಷ್ಮೇಗೌಡ ಮಾತನಾಡಿದರು. ಮಕ್ಕಳ ಪ್ರತಿಭೆಯನ್ನ ತಾರತಮ್ಯ ಮಾಡದೆ ಸರಿಯಾದ ರೀತಿಯಲ್ಲಿ ಗುರುತಿಸಿ ಪ್ರೋತ್ಸಾಹಿಸುವಂತೆ ಲಕ್ಷ್ಮೇಗೌಡ ಶಿಕ್ಷಕರಿಗೆ ಸಲಹೆ ನೀಡಿದರು. ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯಲ್ಲಿ ಶಿಕ್ಷಣ ಸಂಯೋಜಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯಾದ ಶಿವಣ್ಣ ಮತ್ತು ಶಿಕ್ಷಕ ಮಲ್ಲಿಕಾರ್ಜುನ ಅವರುಗಳನ್ನು ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಮಾತನಾಡು ಏ ಮುದ್ದು ಏ ಗಿಣಿಯೇ ಮಾತನಾಡು, ಏ ರನ್ನ ಏ ಬಣ್ಣ ಮಾತನಾಡು, ಏ ಗುಂಡ ಏ ಚಿನ್ನ ಮಾತನಾಡು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೌರಮ್ಮ, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷೆ ರುದ್ರಮ್ಮ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವರಾಜು, ಎಸ್ಟಿಎಂಸಿ ಅಧ್ಯಕ್ಷ ಜಗದೀಶ್, ನಾಗಯ್ಯ, ಕಣಗಾಲು ಕ್ಲಸ್ಟರ್ನ 14 ಶಾಲಾ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹಾಜರಿದ್ದರು. TV1 ನ್ಯೂಸ್, ಪಿರಿಯಾಪಟ್ಟಣ. ಗುಮ್ಮನಕೊಲ್ಲಿಯ ಅಂಗನವಾಡಿ ಕೇಂದ್ರದ ವ್ಯಾಪ್ತಿಗೆ ಒಳಪಟ್ಟ ಗರ್ಭಿಣಿ ಮಹಿಳೆಯರಿಗೆ ಶಿಶು ಹಾಗೂ ಮಹಿಳೆಯರ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಸೀಮಂತ ಕಾರ್ಯಕ್ರಮ ನಡೆಯಿತು. ಗರ್ಭಿಣಿಯರಿಗೆ ಶಾಸ್ತ್ರೋಕ್ತ ರೀತಿಯಲ್ಲಿ ಸೀಮಂತ ನೆರವೇರಿಸಲಾಯಿತು. ಗುಮ್ಮನಕೊಲ್ಲಿಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ 15ಕ್ಕೂ ಹೆಚ್ಚು ಗರ್ಭಿಣಿ ಮಹಿಳೆಯರು ಪಾಲ್ಗೊಂಡು ಅಂಗನವಾಡಿಯಿಂದ ನೀಡಲಾದ ಸೀಮಂತದ ಆತಿಥ್ಯವನ್ನ ಸ್ವೀಕರಿಸಿದರು. ಗರ್ಭಿಣಿ ಮಹಿಳೆಯರಿಗೆ ಹಣೆಗೆ ತಿಲಕವಿಟ್ಟು ಕೈಗೆ ಹಸಿರು ಬಳೆ ತೊಡಿಸಲಾಯಿತು. ಶಾಸ್ತ್ರೋಕ್ತವಾಗಿ ಮಹಿಳೆಯರಿಗೆ ಬೆಲ್ಲ, ರವಿಕೆ ಬಟ್ಟೆ, ಅರಿಶಿನ ಕುಂಕುಮದ ತಟ್ಟೆಗಳನ್ನು ನೀಡಲಾಯಿತು. ಈ ಸಂದರ್ಭ ಗರ್ಭಿಣಿ ಮಹಿಳೆಯರು ಮತ್ತು ಬಾಣಂತಿಯರು ಅನುಸರಿಸಬೇಕಾದ ಆರೋಗ್ಯ ಕ್ರಮಗಳ ಕುರಿತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಮೇಲ್ವಿಚಾರಕಿ ಕೆ ಲೀಲಾವತಿ ಮಾಹಿತಿ ನೀಡಿದರು. ಗರ್ಭಿಣಿ ಆಗಿದ ತಕ್ಷಣ ಆರೈಕೆ ಮಾಡ್ಕೊಳ್ಳೋದಲ್ಲ, ಮುಂಚಿಂದನೇ ಮಾಡ್ಕೊಂಡ್ ಬರಬೇಕು. ಸೊ ಈ ಫೋಲಿಕ್ ಆಸಿಡ್ ಅಂಶ ಮುಂಚೆನೆ ಮಾಡ್ತಾ ಇರ್ತೀವಿ. ಅದಾದ್ಮೇಲೆ ಪ್ರತಿಯೊಂದು ತಾಯಿಗೂ ಮುಖ್ಯವಾಗಿ ಬೇಕಾಗಿರೋದು ಕಬ್ಬಿಣಾಂಶ ಮತ್ತು ಕ್ಯಾಲ್ಸಿಯಂ. ಅವೆರಡೂ ಪ್ರತಿಯೊಂದು ತಾಯಿನೂ ಗರ್ಭಿಣಿ ಅಂತ ತಿಳಿದಾದ್ಮೇಲೆ ಡಾಕ್ಟರ್ಗಳ ಹತ್ರ ಹೇಳ್ಬಿಟ್ಟು ಸಿಸ್ಟರ್ಗಳ ಹತ್ರ ಹೇಳಿ ಒಂದು ಐರನ್ HB ಎಷ್ಟಿದೆ ಅಂತ. ಮಹಿಳೆಯರು ಪಾಲಿಸಬೇಕಾದ ಕಾನೂನಾತ್ಮಕ ವಿಚಾರಗಳ ಕುರಿತು ವಕೀಲ ಕೆಬಿ ಮೋಹನ್ ಮಾಹಿತಿ ನೀಡಿದರು. ಮುಳ್ಳುಸೋಗಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕಮಲಾ ರಮೇಶ್, ಸದಸ್ಯರಾದ ಚೆಲುವರಾಜು, ಗಣಪತಿ, ತಾಲೂಕು ಪಂಚಾಯಿತಿ ಸದಸ್ಯ ಸತೀಶ್, ಮಹಿಳೆ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿ ಯಶೋಧ, ಅಂಗನವಾಡಿ ಕಾರ್ಯಕರ್ತರಾದ ಪುಟ್ಟಮ್ಮ, ಶಾರದಾ, ಚಂದ್ರಿಕಾ, ಸುಚಿತ್ರಾ, ಕೃಷ್ಣವೇಣಿ, ಅಮ್ಮಣ್ಣಿ, ನಾಗರತ್ನ ಮೊದಲಾದವರಿದ್ದರು. TV1 ನ್ಯೂಸ್, ಕುಶಾಲನಗರ್ ಬ್ಯೂರೋ. ನ್ಯೂಸ್ ಎಂಡ್ ಮಾಡೋಕ್ಕೂ ಮೊದಲು TV1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ, ಎಂಜಾಯ್ ಮಾಡಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಳೆ ತೋಟಕ್ಕೆ ಹುಳದಾಳಿಯ TV1 ವರದಿಗೆ ಕೃಷಿ ವಿಜ್ಞಾನಿಗಳ ಸ್ಪಂದನೆ. ಹುಳದಾಳಿಗೆ ತುತ್ತಾದ ಬಾಳೆ ತೋಟಗಳಿಗೆ ತೆರಳಿ ವಿಜ್ಞಾನಿಗಳ ತಂಡದಿಂದ ಪರಿಶೀಲನೆ. ಬಾಳೆ ಎಲೆ ಪರೀಕ್ಷೆಗಾಗಿ ತಿರುಚಿಯಲ್ಲಿರುವ ಸಂಶೋಧನಾ ಕೇಂದ್ರಕ್ಕೆ ರವಾನೆ.
ಗ್ರಾಮೀಣ ಶಾಲೆಗಳ ಶಿಕ್ಷಕರನ್ನು ಕಚೇರಿ ಕೆಲಸಕ್ಕೆ ನೇಮಿಸಿಕೊಂಡ ಮಡಿಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿ. ಮಡಿಕೇರಿ ತಾಲೂಕ್ ಪಂಚಾಯತ್ ಕೆಡಿಪಿ ಸಭೆಯಲ್ಲಿ ಅಧಿಕಾರಿ ವಿರುದ್ಧ ಸದಸ್ಯರ ಆಕ್ಷೇಪ. ಶಾಲೆಗಳಿಗೆ ಶಿಕ್ಷಕರನ್ನ ನಿಯುಕ್ತಿಗೊಳಿಸಿ, ತಪ್ಪಿದರೆ ಶಿಕ್ಷೆ ಎದುರಿಸಿ ಸಿಇಒ ಸೂಚನೆ. ಕುಶಾಲನಗರದ ಕೂಡುಮಂಗಳೂರು ಸುಂದರನಗರದಲ್ಲಿ ಮತ್ತೆ ತಲೆ ಎತ್ತಿದ ಸುರಪಾನದ ಅಂಗಡಿ. ಮದ್ಯದ ಅಂಗಡಿ ತೆರವುಗೊಳಿಸುವಂತೆ ರಸ್ತೆಗಿಳಿದು ಮಹಿಳೆಯರ ಪ್ರತಿಭಟನೆ. ಮನೆ ಅಂಗಳದಲ್ಲೇ ಮದ್ಯದ ಅಂಗಡಿ ಇರಬೇಕು ಅಂತ ಮಹಿಳೆಯರ ಪ್ರತಿಭಟನೆಗೆ ಟಾಂಗ್ ನೀಡಿದ ಸುಂದರನಗರ ಯುವಕರು. ಚರಿತ್ರೆ ವೀರರ ಚಿತ್ರ ಬಿಡಿಸುವ ಮೂಲಕ ಬದುಕು ಸವೆಸುವ ಸ್ಪೆಷಲ್ ಕಲಾವಿದ. ವೃತ್ತಿಯಲ್ಲಿ ಬಟ್ಟೆ ವ್ಯಾಪಾರಿಯಾದರೂ ಬಣ್ಣವಿಲ್ಲದ ರೇಖಾಚಿತ್ರ ಬಿಡಿಸಿ ಸ್ಟೈಲ್ ನೀಡುವ ಸಿದ್ದಾಪುರದ ಇಸ್ಮಾಯಿಲ್. ಅಪರೂಪದ ರೇಖಾಚಿತ್ರ ಕಲಾವಿದನಿಗೆ ದೊರೆಯಬೇಕಿದೆ ಮನ್ನಣೆ. ಇಲ್ಲಿಗೆ TV1 ನ್ಯೂಸ್ ಮುಕ್ತಾಯವಾಯಿತು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ TV1, ಇದು ನಿಮ್ಮ ಚಾನೆಲ್. TV1 News sponsored by Aras Car, Madikeri. Top Go Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers. Royal World, Mysore.